ಹೆಲೋ, ವೆಲ್ಕಮ್ ಟು ಕಲಾ ವ್ಲಾಗ್ಸ್. ನಾವು ಟ್ರಾವೆಲ್ ಮಾಡ್ತಾ ಇದ್ದೀವಿ. ಇವಾಗ ಟ್ರಾವೆಲ್ ಮಾಡ್ತಾನೆ ನಾನು ವಾಯ್ಸ್ ಡಬ್ ಮಾಡಿದ್ದೀನಿ. ಸೊ ಹಾಗಾಗಿ ಬ್ಯಾಕ್ಗ್ರೌಂಡಲ್ಲಿ ಸ್ವಲ್ಪ ನಿಮ್ಗೆ ಏನಾದರೂ ನಾಯ್ಸ್ ಕೇಳಿದ್ರೆ ಕ್ಷಮೆ ಇರಲಿ. ಆ್ಯಕ್ಚುಲಿ ನಿಮಗೆ ಲಾಸ್ಟ್ ವೀಕ್ ಹೇಳ್ದಂಗೆ ಈ ವೀಕ್ ನಮ್ಮ ಫ್ಯಾಮ್ಲಿಲಿ ಒಂದು ವೆಡ್ಡಿಂಗ್ ಇತ್ತು. ಸೊ ಅದಕ್ಕೆ ನಾನು ಇಲ್ಲೆಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೋತಾ ಇದ್ದೀನಿ. ಆಲ್ಮೋಸ್ಟ್ 3 ಡೇಸ್ಗೆ ಆಗೋಷ್ಟು ಸ್ಯಾರಿನ ನಾನು ಇಲ್ಲಿ ಪ್ಲೀಟ್ ಮಾಡಿಬಿಟ್ಟು ಐರನ್ ಮಾಡ್ಕೊಂಡು ಇಟ್ಕೋತಾ ಇದ್ದೀನಿ. ಸೊ ನನ್ನ ಬಟ್ಟೆ, ನನ್ನ ಹಸ್ಬೆಂಡ್ ಬಟ್ಟೆ ಎಲ್ಲನೂ ಇತ್ತು ಐರನ್ ಮಾಡೋದಕ್ಕೋಸ್ಕರ. ಸೊ ನೀಟಾಗಿ ಎಲ್ಲ ಐರನ್ ಮಾಡ್ಕೊಂಡು ಇಟ್ಕೊಂಡೆ. ಯಾಕಂದರೆ ಮದುವೆ ಮನೇಲಿ ಗಡಿಬಿಡಿಯಲ್ಲಿ ನಾವು ಯಾರಾದರೂ ಕರೀತಾರೆ, ಏನಾದರೂ ಒಂದು ಕೆಲಸ ಕೊಡ್ತಾರೆ. ಸೊ ಆ ಟೈಮಲ್ಲಿ ಇಲ್ಲ ನಾನು ರೆಡಿ ಆಗ್ತಾ ಕೂರ್ತೀನಿ ಅಂತ ಹೇಳಿದ್ರೆ ನಡೆಯಲ್ಲ ಅಲ್ವಾ. ಸೊ ಹಾಗಾಗಿ ಅಡ್ವಾನ್ಸ್ ಆಗಿ ಈ ಥರ ಸ್ವಲ್ಪ ಪ್ರಿಪ್ರೇಷನ್ಸ್ ಎಲ್ಲ ಮಾಡ್ಕೊಂಡ್ಬಿಟ್ರೆ ಈಸಿ ಆಗೋಗುತ್ತೆ. ಸ್ಪೆಷಲಿ ನಾವು ಮದುವೆಗೆ ಅಂತಂದಾಗ ಯಾವುದೇ ಫಂಕ್ಷನ್ ಇರಲಿ ಸ್ವಲ್ಪ ಹೆವಿ ಸ್ಯಾರೀಸ್ನ ಚೂಸ್ ಮಾಡಿಬಿಟ್ಟಿರ್ತೀವಿ ಚೆನ್ನಾಗಿ ಕಾಣಬೇಕು ಅಂತ ಹೇಳಿಬಿಟ್ಟು. ಸೊ ಇದೊಂದು ನಾನು ಯಾವಾಗಲೂ ಒಂದು ಫಾಲೋ ಮಾಡ್ತೀನಿ. ಪ್ಲೀಟಿಂಗ್ ಮಾಡಿಕೊಂಡ್ರೆ ನಾನು ಯಾವ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೂ ಅಷ್ಟೇ ಎಲ್ಲ ಪ್ಲೀಟ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ಸ್ಯಾರೀಸ್ನ. ಸೊ ಇದು ಹಿಂದಿನ ದಿನದ ವಿಡಿಯೋ ಆಗಿರುತ್ತೆ. ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇರೋದು ಕೆಲಸ ಇತ್ತು. ಬಟ್ ಅಟ್ ದ ಸೇಮ್ ಟೈಮ್ ನಾನು ಸ್ವಲ್ಪ ಪ್ರಿಪ್ರೇಷನ್ಸ್ ಕೂಡ ಮಾಡಬೇಕಿತ್ತಲ್ವ. ಸೊ ಕೆಲಸ ಮಾಡ್ತಾನೆ ಇದನ್ನು ಕೂಡ ಮುಗಿಸ್ಕೊಂಡೆ. ಹಾಗೆಯೇ ನಮ್ಮ ಅಪಾರ್ಟ್ಮೆಂಟಲ್ಲಿ ಎಲ್ಲ ಪುಟ್ಟ ಮಕ್ಕಳು ಸೇರಿಬಿಟ್ಟು ಮದರ್ಸ್ ಡೇಗೆ ಅಂತ ಒಂದು ಇವೆಂಟ್ ಪ್ಲ್ಯಾನ್ ಮಾಡಿದರು. ನಮ್ಮ ಪಾರ್ಟಿ ಹಾಲಲ್ಲೇ ಎಲ್ಲರೂ ಸೇರಿಕೊಂಡು ತುಂಬ ಮುದ್ದಾಗಿ ಡೆಕೋರೇಷನ್ ಎಲ್ಲ ಮಾಡಿ, ಒಂದು ಸ್ಕಿಟ್ ಪ್ಲೇ ಎಲ್ಲ ಮಾಡಿ, ಹಾಗೆಯೇ ತುಂಬ ಚೆನ್ನಾಗಿ ಹಾಡೆಲ್ಲ ಹಾಡಿದ್ರು, ಡ್ಯಾನ್ಸ್ ಎಲ್ಲ ಮಾಡಿದ್ರು. ಒಂಥರ ಒಂದು ಟ್ರಿಬ್ಯೂಟ್ ಥರ ಎಲ್ಲ ಮದರ್ಸ್ಗೂ ತುಂಬ ಚೆನ್ನಾಗಿ ಒಂದು ಪ್ಲೇ ಎಲ್ಲ ಮಾಡಿ ತೋರಿಸಿದ್ರು. ತುಂಬಾ ಮಜಾ ಮಾಡಿದ್ವಿ ಆ್ಯಕ್ಚುಲಿ ಎಲ್ಲ ಮದರ್ಸ್ಗಳೂ ನಾವು. ಸೊ ಇದೆಲ್ಲ ಮುಗಿಸ್ಕೊಂಡು ನಾನು ಮನೆಗೆ ಹೊರಡೋಷ್ಟಿಗೆ 9 o'clock ಆಗೋಗಿತ್ತು. ಅದಾದ ನಂತರ ನಾವು ಮಲ್ಗೋಕ್ಕೆ ತುಂಬ ಲೇಟ್ ಆಗೋಯಿತು. ನನ್ನ ಹಸ್ಬೆಂಡ್ ಆಫೀಸಿಂದ ಬಂದು ಅವ್ರ ಜೊತೆನೂ ಒಂದು ಸ್ವಲ್ಪ ಮಾತಾಡಿ ಯಾವ್ದು ಬೇಕು ಪ್ಯಾಕಿಂಗಿಗೆ, ಯಾವ್ದು ಬೇಡ ಅಂತಂದೆಲ್ಲ ಡಿಸೈಡ್ ಮಾಡಿ ಮುಗಿಸೋ ಅಷ್ಟಿಗೆ ತುಂಬ ಲೇಟ್ ಆಗೋಯಿತು. ಸೊ ಬೆಳಗ್ಗೆ ಒಂದು 5:45ಕ್ಕೆ ಎಚ್ಚರ ಆಯಿತು. ಅದಾದ ನಂತರ ಎದ್ಬಿಟ್ಟು ಒಂದು ಸ್ವಲ್ಪ ಸ್ನಾನ ಎಲ್ಲ ಮಾಡಿಕೊಂಡು ಗಾಡಿ ಪೂಜೆ ಮಾಡಿ, ಮನೇಲೂ ಪೂಜೆ ಮಾಡಿ ಹೊರಡೋ ಅಷ್ಟರಲ್ಲಿ 8 o'clock ಆಗೋಯಿತು. ಸೊ ಮುಂದಿನ ದಿನಗಳಲ್ಲಿ ನಾನು ಇನ್ನೂ ನಿಮಗೆ ಅಪ್ಡೇಟ್ಸ್ನ ಕೊಡ್ತಾ ಬರ್ತೀನಿ. ನಮ್ಮ ಹಳ್ಳಿ ಮದುವೆ ಹೇಗಿರುತ್ತೆ ಅಂತ ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.